ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಮತ್ತು ಅಣ್ಣ ತಮ್ಮಂದಿರು. ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 21ನೇ ವಚನ. ಪ್ರಿಯ ಸ್ನೇಹಿತರೆ, ಯೇಸುವಿನ ಸೋದರತ್ವವನ್ನು ಮತ್ತು ಅವರ ದೈವತ್ವವನ್ನು ಹೊಂದಿಕೊಂಡು ಪಡೆದು ನಡೆಯಬೇಕಾದರೆ ನಾವು ದೇವರ ವಾಕ್ಯವನ್ನು ಕೇಳಿ ಅದರಂತೆ ದೇವರ ಚಿತ್ತದಂತೆ ನಡೆಯಲು ಯೇಸು ನಮಗೆ ಕರೆ ನೀಡುತ್ತಾರೆ. ಈ ದಿಶೆಯಲ್ಲಿ ನಾವು ಮುನ್ನಡೆಯಲು ಬೇಕಾದ ಕೃಪಾ ವರದಾನಗಳನ್ನು ಯೇಸುವಿನಲ್ಲಿ ಬೇಡಿಕೊಳ್ಳೋಣ. ಆಮೇನ್. जिंकणं देवाचे उतर ऐकून ते परी करतात तीच म्हजी आवय आणि म्हजे भाव. लुकाची सुवार्ता 8:21. जेजूच्या भावबंदपणांत आणि त्याच्या देवपणांत आम्ही एक जावंक जाय तर देवाची खुशी करूंक जेजू आमकां आपोवणी दिता. ह्या दिशेन चलोवंक जाय जाल्यार करपा तोच जेजू आमकां फावो करून दी म्हूण आमी मागया. आमेन.